ರೋಣ ಬಸ್ ನಿಲ್ದಾಣದಲ್ಲಿ ಕೆಎಸ್ಆರ್ಟಿಸಿ ನಿಯಂತ್ರಣಾಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ. ರೋಣ ನಗರದ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರ ಗೋಳು ಕೇಳುವವರಾರು. ಏನಪ್ಪಾ ವಿಷಯ ಅಂತೀರಾ ವೀಕ್ಷಕರೇ? ನಿಮ್ಮ ಮುಂದೆ ಪ್ರತಿಯೊಂದನ್ನ ತೋರಿಸ್ತಾ ಹೋಗ್ತೀವಿ, ಗಮನವಿಟ್ಟು ನೋಡಿ. ಸಾರ್ವಜನಿಕರಿಗೆ ಬಸ್ ನಿಲ್ದಾಣ ಅಂದ್ರೆ ದೇವಸ್ಥಾನ ಇದ್ದಂತೆ. ಆದರೆ ಈ ದೇವಸ್ಥಾನವನ್ನ ಕವರ್ ಇಲ್ಲದ ಕವರ್ ಗೇಡಿಗಳು ಮಾಡಿರುವ ಕೆಲಸ ಏನು ಗೊತ್ತಾ ವೀಕ್ಷಕರೇ? ಸಾರ್ವಜನಿಕರಿಗೆ ಕುಳಿತುಕೊಳ್ಳುವುದಕ್ಕೆ ಕುರ್ಚಿ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಗೊತ್ತಾ? ಮುರಿದಿರೋ ಕುರ್ಚಿ ವ್ಯವಸ್ಥೆ ಇದೆ. ಎಲ್ಲಂದರಲ್ಲಿ ಬರೀ ಮುರಿದಿರೋ ಕುರ್ಚಿಗಳೇ ಕಾಣ್ತಾ ಇವೆ. ಸಾರ್ವಜನಿಕರಲ್ಲಿ ಅದರಲ್ಲಿ ಹೇಗೆ ಕುಳಿತುಕೊಳ್ಬೇಕು? ಈ ಘಟನೆ ಅದೆಷ್ಟೋ ಬಿದ್ದಿರುವಂಥ ಘಟನೆ ಅದೆಷ್ಟು ಜನರಿಗೆ ಆಗಿದೆ. ಅಲ್ಲಿ ಒಬ್ಬ ಸಾರ್ವಜನಿಕರು ನಮ್ಮ ರಾಷ್ಟ್ರಕ್ರಾಂತಿ ನ್ಯೂಸ್ ತಂಡದೊಂದಿಗೆ ಮಾತನಾಡಿದರು. ತಾವು ಕುಳಿತುಕೊಳ್ಳಲು ಹೋಗಿ ತಮಗೆ ಆದ ಸಮಸ್ಯೆಯನ್ನು ಹಂಚಿಕೊಂಡಿದ್ದಾರೆ. ಆಗ ಅದೇ ಸಮಯದಲ್ಲಿ ನಮ್ಮ ರಾಷ್ಟ್ರಕ್ರಾಂತಿ ತಂಡ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ನಿಯಂತ್ರಣಾಧಿಕಾರಿಗಳನ್ನು ಕರೆದು ತೋರಿಸಿದಾಗ ಅದಕ್ಕೆ ಹಾರಿಕೆ ಉತ್ತರವನ್ನು ಕೊಟ್ಟು ಪರಿಸ್ಥಿತಿಯಿಂದ ನುಸುಳಿಕೊಳ್ಳುವ ನಡವಳಿಕೆ ತೋರಿದರು. ತಮ್ಮ ನಿಯಂತ್ರಣ ಕಚೇರಿಯಲ್ಲಿ ಸಹ ಮುರಿದು ಹೋಗಿರುವ ಚೇರುಗಳಿವೆ. ಅದನ್ನು ಸರಿಪಡಿಸದೆ ಅದರಲ್ಲೇ ಕಾಲಹರಣ ಮಾಡ್ತಿದ್ದಾರೆ. ಇವರಿಗೆ ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಜನರ ಜೀವದ ಜೊತೆ ಇವರು ಆಟವಾಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ರಾಷ್ಟ್ರಕ್ರಾಂತಿ ನ್ಯೂಸ್ ಚಾನೆಲ್ನಲ್ಲಿ ಸುದ್ದಿ ಪ್ರಸಾರ ಆದ ಮೇಲಾದರೂ ಎಚ್ಚೆತ್ತುಕೊಂಡು ಈ ಒಂದು ವ್ಯವಸ್ಥೆಯನ್ನು ಸರಿಪಡಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವರದಿ ಮೀಡಿಯಾ ಹೆಡ್ SB ಸಂಕನಗೌಡ. ಯಾವಾಗ ಬಿದ್ದಿರಿ? ಈಗ 5 ನಿಮಿಷ ಆತ್ರಿ. ಪೆಟ್ ಆತನ್ರಿ? ಎಲ್ಲಿಗೆ ಬ್ಯಾಟ್ ಬಡಿತ್ರಿ? ಗುಮ್ಮಟ ಐತೈತ್ರಿ? ಅಲ್ಲೇ ಮುಂದಕ್ಕೆ ಸೇರಿಸಿಟ್ರಿ ಅದನ್ನ ಯಜಮಾನ್ರ ಬ್ಯಾಟ್ ಬಡದೈತಪ್ಪ ನಮ್ಗೆ ಏನು ಗೊತ್ತು? ಚೇರ್ ಬೀಳ್ತೈತಿ, ಮುರಿದೈತಿ, ಯಾರ ಇನ್ನ ಆ ಕಡೆ ನೋಡಿದ್ರೆ ಎಲ್ಲ ಅರ್ದಿದ್ದು ಅದು ಸಮಸ್ಯೆ ಆಗ್ತೈತಿ. ನೀವರ ಅಬ್ಸರ್ವ್ ಮಾಡಿ ತಕ್ಷಣ ವ್ಯವಸ್ಥೆ ಮಾಡ್ಬೇಕಲ್ರಿ. ಯಾವ್ರಿ ಮಗಳು ಅಡ್ಡ ಹೆಸರು ಸ್ವಲ್ಪ